ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತಿಲ್ಲಿ ಮಾವಿನ ಹಣ್ಣಿನಲ್ಲಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಪ್ಯಾನ್ ಕಾದ ನಂತರ ಇದಕ್ಕೆ ತುಪ್ಪ ಹಾಕ್ಕೊಬೇಕು. ತುಪ್ಪ ಕಾದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾನ ಹಾಕಿ ಮುಕ್ಕಾಲು ಭಾಗ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಹಾಕ್ಕೊಬೇಕು. ಇಲ್ಲಿ ಯಾಕೆ ಫಸ್ಟೇ ಒಣ ದ್ರಾಕ್ಷಿ ಹಾಕಬಾರ್ದು ಅಂದರೆ ಅದು ಬೇಗ ಸೀದೋಗ್ಬಿಡತ್ತೆ. ಹಾಗಾಗಿ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಹಾಕ್ಕೊಬೇಕು. ಹಾಕಿ ಫ್ರೈ ಆದಮೇಲೆ ಇಲ್ಲಿ 1 ಬಟ್ಲಷ್ಟು ನಾನು ಬಾಂಬೆ ರವೆ ಹಾಕ್ತಾಯಿದ್ದೀನಿ. ಏನಪ್ಪ ಇವಳು ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದೇ ಇಟ್ಟಿಲ್ಲ, ಹಾಗೆ ಹಾಕ್ತಾಯಿದ್ದಾಳೆ ಅಂದ್ಕೋಬೇಡಿ, ಏನೂ ತೊಂದರೆ ಇಲ್ಲ. ಹಾಗೆ ಫ್ರೈ ಮಾಡ್ಕೊಬೋದು, ಇನ್ನು ರೋಸ್ಟ್ ಆಗುತ್ತೆ ಅದು. ಇಲ್ಲಿ ನಾನು ನೀರನ್ನು ಕುದಿಸಿಟ್ಕೊಂಡಿದ್ದೀನಿ, ಹಾಗಾಗಿ ಈ ಥರ ಎಲ್ಲ ಒಟ್ಟಿಗೆ ಒಂದೇ ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಾನು ಮಾಡ್ಕೊಂಡಿಲ್ಲ, ಬಿಸಿನೀರನ್ನು ಕಾಸಿ ಇಟ್ಕೊಂಡಿಲ್ಲ, ಸಕ್ಕರೆ ಮತ್ತು ನೀರನ್ನು ಕುದಿಸಾಕ್ತೀನಿ ಅಂದರೆ ಇದೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ. ಇಲ್ಲಿ ರವೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. 1 ಕಪ್ಪು ರವೆ, 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಬೇಕಾಗತ್ತೆ. ಇಲ್ಲಿ ರವೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ದೀನಿ. ಅದೇ ಹೇಳ್ದಂಗೆ ನಾನಿಲ್ಲಿ ನೀರು ಕುದಿಸಿ ಇಟ್ಕೊಂಡಿರೋದ್ರಿಂದ ಈ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೀರನ್ನು ಹಾಕುವಾಗ ರವೆ ಗಂಟು ಬರಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ರವೆ ಕ್ಲೀನಾಗಿ ನೀವು ಹುರಿದಿಟ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅದು ಗಂಟಾಗಲ್ಲ. ಇದು ನನಗೆ ಈಸಿ ಅನಿಸುತ್ತೆ, ಹಾಗಾಗಿ ಈ ಪ್ರೊಸೀಜರಲ್ಲಿ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಈಸಿ ಅನಿಸುತ್ತೋ ಇಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಕ್ಲೀನಾಗಿ ಎಲ್ಲೂ ನಿಮಗೆ ಗಂಟು ಕಾಣಿಸ್ತಾ ಇಲ್ಲ, ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಮತ್ತು ರವೆ, ಸಕ್ಕರೆ ಎಲ್ಲ 3 ಮಿಕ್ಸ್ ಆಗಿದೆ. ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಮೇಲೆ ಹಾಕಿ ಇಲ್ಲಿ ನಾನು ಕೇಸರಿ ದಳನ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಯಾಕೆ ಆಪ್ಷನಲ್ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ನಾವು ಮಾವಿನ ಹಣ್ಣಿನ ರಸ ಹಾಕೋದ್ರಿಂದ ಅದೇ ಕಲರ್ ಬಂದುಬಿಡತ್ತೆ. ಹಾಗಾಗಿ ಆಪ್ಷನಲ್ಲು. ನಾನು ಸುಮ್ಮನೆ ಫ್ಲೇವರು ಸ್ವಲ್ಪ ಕಲರ್ಗೆ ಅಂತಲೇ ಹಾಕಿದ್ದೀನಿ ಅಷ್ಟೇ. ನಿಮಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾವಿನ ಹಣ್ಣು ರಸ ಆ ಕಲರೇ ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಇದನ್ನು ಸಿಮ್ಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಬೆಂದಾದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಹರಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ನೋಡಿ, ಪಾತ್ರೆಗೆ ಒಂದು ಚೂರು ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡ್ತಾ ಇರ್ಬೋದು ನೀವು, ಈ ಥರ ಬೇಯಬೇಕು, ಪಾತ್ರೆಗೆ ಅಂಟ್ಕೋಬಾರ್ದು, ಸೀದೋಗಬಾರ್ದು, ಈ ಥರ ಕ್ಲೀನಾಗಿ ಬೇಯಿಸ್ಕೋಬೇಕು. ಬೆಂದಾದಮೇಲೆ ಇಲ್ಲಿ ನಾನು ಮಾವಿನ ಹಣ್ಣನ್ನು ಸಣ್ಣಗೆ ಹೆಚ್ಕೊಂಡು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದು 1 ಬಟ್ಲು ಹಾಕ್ಕೊಳ್ಳೋಣ. ಮಿಕ್ಸರಲ್ಲಿ ಅಂದರೆ ಜ್ಯೂಸ್ ಮಾಡಿ ಹಾಕಿಲ್ಲ, ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿರೋದಷ್ಟೇ. ನೀವು ಹಾಗೆ ಮಾಡ್ಕೊಳ್ಳಿ, ಆವಾಗ ಮಾವಿನ ಹಣ್ಣು ಬಾಯಿಗೆ ಸಿಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಬೆಂದಿರೋ ರವೆ ಜೊತೆ ಈ ಮಾವಿನ ಹಣ್ಣನ್ನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನಂದರೆ, ಈ ಸ್ವೀಟ್ ಮಾಡುವಾಗ ಮಾವಿನ ಹಣ್ಣು ಸಹ ಸ್ವೀಟಾಗೇ ಇರಬೇಕು. ನಿಮಗೆ ಹುಳಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಮಾವಿನ ಹಣ್ಣು ಸ್ವೀಟಾಗಿರೋ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಆ ಥರ ಹಣ್ಣನ್ನು ನೋಡಿ ಇದಕ್ಕೆ ಹಾಕ್ಕೊಳ್ಳಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಇದಕ್ಕೆ ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಹಲ್ವಾ ಹದಕ್ಕಿದೆ ಇದು. ಹಂಗೆ ಬಾಯಲ್ಲಿಟ್ಟರೆ ಹಂಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ನೋಡ್ತಾ ಇದ್ದೀರಲ್ಲ, ಹಲ್ವಾ ಹದಕ್ಕಾಗಿದೆ ಇದು. ತುಂಬಾ ಚೆನ್ನಾಗಿತ್ತು, ನೀವು ಮನೇಲಿ ಟ್ರೈ ಮಾಡಿ. ಇಷ್ಟೇ ಇದು. ಇವಾಗ ನಾವು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.